ನನಗೆ ನೆನಪಿಲ್ಲ. ನೆನ್ನೆನೆ ಶ್ರೀರಾಮನವಮಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ನೆನ್ನೆನೆ ಶ್ರೀರಾಮನವಮಿ ಹಬ್ಬ ಆಯ್ತಲ್ವ. ವ್ಲಾಗ್ ಎಲ್ಲನೂ ಅಂದರೆ ಹಬ್ಬಕ್ಕೆ ಯಾವ ಥರ ಎಲ್ಲ ಫಂಕ್ಷನ್ನ ಮಾಡಿದ್ರು ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲನೂ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಈಗಾಗಲೇ ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ಇನ್ನೇನು 1:30 ಆ ಥರ ಆಗಿದೆ. ಇನ್ನು ಬೆಳಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಅಡುಗೆ ಕೆಲಸಗಳೆಲ್ಲ ಆಗಿದ್ದಾದಮೇಲೆ ಈ ಬ್ಲೌಸ್ನ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಥರ ಶೇಪ್ ಕೊಟ್ಟು ಅದಕ್ಕೆ ಇವುಗಳನ್ನ ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಹಾಗೆ ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದನೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ ಮಾಡಿದ್ದೀನಿ. ಅವರು ಸಿಂಪಲ್ಲಾಗಿ ಡಿಸೈನ್ ಅಂದರು. ಇವಾಗ ಬೇರೆ ಹೊಸ ಡಿಸೈನು ಇದೇ ಥರನೇ ಅಲ್ವಾ, ಈ ಥರ ಕೊಟ್ಟಿದ್ದೀನಿ. ಮತ್ತು ನೋಡಿ ಸ್ಲೀವ್ಸ್ಗೆ ಹಾಫ್ ಸ್ಲೀವ್ಸು ಬಫ್ ಕೊಟ್ಟಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಆಗಿರುತ್ತೆ, ಈ ಕಲರ್ ಸ್ಯಾರಿ. ಇದು ಬಂದ್ಬಿಟ್ಟು ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ. ಇದನ್ನು ಇವಾಗ ರೆಡಿ ಮಾಡಿದೆ. ಅವರು ಇವತ್ತೇ ಬರ್ತೀವಿ ಅಂತ ನೆನ್ನೆ ಕೊಟ್ಟು ಹೋದರು. ಸರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ನೋಡಿದ್ರಲ್ಲ, ಈ ಥರ ಬ್ಲೌಸು ಈ ಥರ ಇದೆ, ಚೆನ್ನಾಗಿದೆಯಲ್ಲ. ಮತ್ತು ಡೋರೀಸು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನು ಬಟ್ಟೆ ಕಟ್ ಮಾಡಬೇಕು ಫ್ರೆಂಡ್ಸ್. ಇನ್ನು ಕೆಲಸಗಳೆಲ್ಲ ಇದ್ದಾವೆ, ಹಬ್ಬ ಇದೆಯಲ್ಲ, ಅದಕ್ಕೆ ನಮ್ಮಮ್ಮನ ಮಜ್ಜೆನೇ ಬಾ ಅಂತ ಹೇಳಿದ್ದೀನಿ. ನೋಡಬೇಕು ಅವರು ಎಷ್ಟು ದಿನಕ್ಕೆ ಅಂದರೆ ಎಷ್ಟು ದಿನಕ್ಕೆ ಬರ್ತಾರೆ ಏನೋ ಹಾಗೆ ಅಂತ ಹೇಳ್ಬಿಟ್ಟು ನೋಡಬೇಕು. ನನ್ನ ಮಗ ಆದರೂ ಇದ್ದಿದ್ರೆ ಅದೊಂದು ಕೆಲಸ ಇದೊಂದು ಕೆಲಸ ಹೇಳ್ತಾ ಇದ್ದೆ. ಅವನು ಇನ್ನು ಊರಿಗೆ ಹೊರಟೋಗಿದ್ದಾನಲ್ಲ, ಅದಕ್ಕೆ ಎಲ್ಲ ನಾನೇ ಮಾಡಬೇಕಾಗತ್ತೆ. ನೋಡಿ ಇವಾಗ ಈ ಥರ ಇದನ್ನು ಸ್ಟಿಚ್ ಮಾಡಿದೆ ಅಲ್ವಾ, ಇದನ್ನು ಇಟ್ಬಿಡೋಣ. ಎತ್ತಿಟ್ಟು ನೋಡಿ ಇದು ಬಂದ್ಬಿಟ್ಟು ನೋಡಿ, ಇದನ್ನು ನಾಳೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾನು ಈ ವೀಕಲ್ಲಿ ತೊಗೋಬಾರ್ದು ಬ್ಲೌಸು ಬಟ್ಟೆ ಸ್ಟಿಚ್ಚಿಂಗ್ಗೆ ಅಂತ ಹೇಳಿದ್ರೆ ಇವಾಗಲೇ ಬರ್ತಾ ಇದ್ದಾವೆ. ಇನ್ನು ಬೆಳಿಗ್ಗೆನೇ ಒಬ್ಬ ಹುಡುಗಿ ತೊಗೊಂಬಂದು ಕೊಟ್ಟಳು. ಪ್ಲೈನ್ ಬ್ಲೌಸಸ್ಸೇ ಒಂದು 4 or 5 ಬ್ಲೌಸಸ್ಸು. ಅವನು ಅಷ್ಟೇ, ಆದರೆ ನಾಳೆ ಕೊಡಬೇಕು, ಇಲ್ಲಾಂದರೆ ಗುರುವಾರ ಕೊಡಬೇಕು ಅಂತ ಹೇಳಿ ಕೊಟ್ಟೋಗಿದೆ. ಏನು ಮಾಡೋದು, ಏನಾದರೂ ಹೇಳಿದ್ರೆ ಅವರು ಏನಾದರೂ ಒಂದು ಹೇಳ್ತಾರೆ ಅಂತ. ಇನ್ನು ಕಸ್ಟಮರ್ಸ್ನ ಇದು ಮಾಡೋಕ್ಕೂ ಇಲ್ಲ, ತಗೊಳ್ಳೋಕ್ಕೂ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸರಿ ಅಂತ ತಗೊಂಡು ಇಟ್ಕೊಂಡಿದ್ದೀನಿ. ಅದೇ ಇವಾಗ ಇದಾಯ್ತಲ್ವ, ಇದು ರೆಡಿ ಮಾಡಿ ಉಕ್ಸೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಅವರು ಬರ್ತೀವಿ ಇವತ್ತೇ ಅಂತ ಹೇಳಿದ್ದಾರೆ. ಸರಿ, ನಾನು ಹೋಗಿ ಇವುಗಳನ್ನ ಕಟ್ ಮಾಡಿ ನಾಳೆನೇ ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಒಂದೇ ಪ್ಲೈನ್ ಬ್ಲೌಸೇ, ಇದೂ ನಾಳೆ ಕೊಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ಬಟ್ಟೆಗಳನ್ನು ಕಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೆಲ್ಲ ಕಟ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಬನ್ನಿ ಹಾಗೆ ನಿಮಗೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆ ಕಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಆವಾಗಲೇ ಅದು ಬ್ಲೌಸ್ ಸ್ಟಿಚ್ ಮಾಡಿದ್ದಾಯ್ತಲ್ಲ, ತೋರಿಸ್ದಲ್ವ, ಅದು ಆಗಿದ್ದಾದಮೇಲೆ ಹೋಗಿ ಕೋಳಿಗಳಿಗೆ ಸ್ವಲ್ಪ ಮೇವು ಹಾಕ್ಬಿಟ್ಟು ಮತ್ತು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಕಟ್ ಮಾಡೋಣ ಅಂತ. ಆದಷ್ಟು ಬೇಗ ಕಟ್ ಮಾಡಿ ಇಟ್ಕೋಬೇಕು, ಬಟ್ಟೆನೂ ಸ್ಟಿಚ್ ಮಾಡಿಬಿಡ್ಬೇಕು. ನನಗೆ ಹಬ್ಬದ ಕೆಲಸಗಳು ಜಾಸ್ತಿ ಇರ್ತವೆ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು. ಯಾಕಂದರೆ ಇನ್ನು ಹಬ್ಬಕ್ಕೆ ನೆಂಟರೆಲ್ಲ ಬರ್ತಾರೆ, ಅದಕ್ಕೋಸ್ಕರ ಎಲ್ಲ ಕೆಲಸ ಅಂದರೆ ಇರ್ತದಲ್ಲ, ಅದು ಇದು ಅರೇಂಜ್ ಮಾಡಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಅದಕ್ಕೋಸ್ಕರ ಬರ್ತಾಳೆ, ನಮ್ಮಮ್ಮನೂ ಬರ್ತಾಳೆ. ಹಾಗೆ ನನ್ನ ಮಗನೂ ಕರೆದಿದ್ದೀನಿ, ನೋಡಬೇಕು. ನೋಡಿ ಮೊದಲು ಲೈನಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ನಾರ್ಮಲ್ಲು ಇದೆ ಫ್ರೆಂಡ್ಸ್, ಹೀಗೆ ಇರುತ್ತೆ. ಇದನ್ನು ಕಟ್ ಮಾಡೋಣ. ಹಾಗೆ ಇನ್ನೂ ಕಟ್ ಮಾಡೋವೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಕಟ್ ಮಾಡಿದ್ದು ತೋರಿಸಿದೆ ಅಲ್ವಾ, ಅದಕ್ಕೆ ಇವಾಗ ಸ್ಟಿಚ್ಚಿಂಗ್ ಎಲ್ಲ ಆಗೋಯ್ತು. ಸ್ಟಿಚ್ಚಿಂಗ್ ಎಲ್ಲ ಆಯಿತು.
ನೋಡಿ ಪೈಪಿಂಗ್ ಕೊಟ್ಟಿದ್ದೀನಿ. ಸ್ಟಿಚಿಂಗ್ ಎಲ್ಲ ಆಯಿತು. ಇವಾಗ ಉಕ್ಸಾಕಬೇಕು. ಉಕ್ಸಾಕಿ ರೆಡಿ ಮಾಡಿ ಇಟ್ಬಿಡೋಣ. ಇನ್ನು ಇದ್ದಾವೆ, ಅದನ್ನು ಇನ್ನೊಂದಾದರೂ ನಾಳೆ ಕೊಡಬೇಕು ಅಂತ ಹೇಳಿದರು. ಅಂದರೆ ನನಗೆ ನೆನಪಿಲ್ಲ. ನೋಡೋಣ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಎಲ್ಲರೂ ಹಂಗೆ ಅರ್ಜೆಂಟ್ ಮಾಡಿ ಇದು ಮಾಡೋರೆಲ್ಲನೂ ಸರಿ ಬರ್ತಾರೆ ಅಂತ ನಿದ್ದೆ ಕಟ್ಟೆಲ್ಲ ಮಾಡಿ ಇದು ಮಾಡಿದ್ರೆ ಮತ್ತೆ ಅವ್ರು ಬರೋದಿಲ್ಲ. ಸರಿ, ಇವಾಗ ಆ ಬ್ಲೌಸ್ನ ಕಟ್ ಮಾಡ್ತೀನಿ. ನಾಳೆ ಕೊಡಬೇಕು ಅಂತ ಹೇಳಿದಾರಲ್ಲ, ಆ ಬ್ಲೌಸ್ನ ಕಟ್ ಮಾಡಿ ಮತ್ತೆ ಇವಾಗ ಮಲ್ಕೊಂಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ಟಿಚ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನೇನು ಇವಾಗ ಬಂದ್ಬಿಟ್ಟು 11:19 ಆ ಥರ ಆಗಿದೆ. ಇವತ್ತು ಸೋಮವಾರ. ನಾನು ತೋರಿಸ್ದಲ್ವ, ಇದು ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು, ಕೆಲವೊಂದೆಲ್ಲ ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ದಲ್ವ. ಮತ್ತು ಹಾಗೆ ಹೀಗೆ ಯಾಕೋ ಅದೇ ನೈಟ್ ಸ್ವಲ್ಪ ನಿದ್ದೆ ಕಡಿಮೆ ಎಲ್ಲ ಇತ್ತಲ್ವ, ಸರಿ ಮಲ್ಕೋಬೇಕು ಅಂತ ಅನ್ನಿಸ್ತು. ಹಾಗೆ ಮಲ್ಕೊಂಬಿಟ್ಟೆ. ಅದೂ ಸ್ವಲ್ಪ ಹೊತ್ತೆ ಎದ್ದು ಇನ್ನು ಅದೊಂದು ಕೆಲಸ ಇದೊಂದು ಕೆಲಸ ಇರುತ್ತಲ್ವ. ಇವತ್ತು ಸೋಮವಾರ ಬೇರೆ. ಮತ್ತು ಸಂತೆಗೆ ಹೋಗಿ ಮಧ್ಯಾಹ್ನ ಏನೋ ಸ್ಟಿಚ್ ಮಾಡಿದೆ. ಸ್ಟಿಚ್ ಮಾಡಿದೆ ಮಧ್ಯಾಹ್ನ ಕೂಡ. ನೆನಪಾಗ್ತಾಯಿಲ್ಲ ಏನು ಸ್ಟಿಚ್ ಮಾಡಿದೆ ಅಂತ. ಸರಿ, ಮತ್ತು ಸಂತೆಗೆಲ್ಲ ಹೋಗಿ ಸಂತೆ ನೋಡ್ಕೊಂಡು ಬಂದು ಮತ್ತು ಪಾತ್ರೆ ವಾಶ್ ಮಾಡಿ ಅಡುಗೆ ಅಂದರೆ ಸಾಂಬಾರಿತ್ತು, ಅದಕ್ಕೇ ರೈಸ್ ಮಾತ್ರ ಸಾಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ರೈಸ್ ಮಾಡಿ, ವಡೆ ನೆನ್ನೆ ಹಾಕಿದ್ದಿದ್ದು ಅದನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಅದಕ್ಕೆ ವಡೆನೂ ಸ್ವಲ್ಪ ಕಾಯಿಸ್ಕೊಂಡು, ಹಾಗೆ ಕಾಪಿಗೆ ನಾನು ಸ್ವಲ್ಪ ವಡೆ ತಿಂದೆ. ಹಾಗೆ ಅವ್ರಿಗೂ ಊಟ ತಿನ್ನೋವಾಗೆಲ್ಲನೂ ಕೊಟ್ಟಿದ್ದಾಯಿತು. ಇನ್ನೇನು ಅದೇ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊಂದು ಟೈಮ್ ಆಗಿದ್ದಿಲ್ಲ. ಇನ್ನು ನಂದೂ ಇದಾಯಿತು. ಮಧ್ಯಾಹ್ನ ಇದನ್ನೇ ಸ್ಟಿಚ್ ಮಾಡಿದೆ. ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಮೇಲೆ ಮತ್ತೆ ಬಂದು ಸ್ಟಿಚ್ ಮಾಡಿದೆ. ಹಾಗೆ ಕೆಲವೊಬ್ಬರೆಲ್ಲನೂ ಮಾತಾಡ್ಕೊಂಡು ಆ ಥರ ಎಲ್ಲ ಬಂದರು. ಇನ್ನೊಂದು ಹೌದು, ಈ ಕಲರ್ದು ಒಂದು ಸ್ಟಿಚ್ ಮಾಡಿದೆ ಅಲ್ವಾ, ಅದನ್ನು ಸ್ಟಿಚ್ ಮಾಡಿಬಿಟ್ಮೇಲೆ ಮತ್ತೆ ಇದನ್ನು ಕಟ್ ಮಾಡಿದ್ದು. ಮತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದೆ. ಇನ್ನು ಅಷ್ಟೊತ್ತಿಗೆ ನನ್ನ ಮಗ ಬಂದ್ಬಿಟ್ಟ. ಅದು ನಿದ್ದೆ ಕೂಡ ಹೋಯಿತು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ಕಟ್ ಮಾಡಿಕೊಂಡು ಎತ್ಕೊಂಡು ಬಂದು ಅರ್ಧ ಸ್ಟಿಚ್ ಮಾಡಿದ್ದೆ. ಮತ್ತು ಮಧ್ಯದಲ್ಲೆಲ್ಲ ಅವರು ಇವ್ರು ಬರ್ತಾಯಿದ್ರಲ್ಲ, ಅದೆಲ್ಲ ಆಯಿತು. ಮತ್ತು ಸಂತೆಗೆ ಹೋಗಿ ಅದೇ ಇನ್ನು ಸೋಮವಾರ ಎಲ್ಲ ಸಾಯಂಕಾಲ ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ರೈಸ್ಗೆಲ್ಲ ಇಟ್ಟು ಈ ಥರ ಎಲ್ಲ ಆಯಿತು. ಮತ್ತು ಅರ್ಧಂಬರ್ಧ ಇತ್ತು, ಅದನ್ನು ಇವಾಗ ಫಿನಿಶ್ ಮಾಡಿ ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀನಿ. ಉಕ್ಸಾಕ್ಬಿಟ್ಟು ಮತ್ತು ಒಂದು ಬ್ಲೌಸ್ನ ಕಟ್ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಮತ್ತು ಸ್ವಲ್ಪ ಬೇಗ ಎದ್ದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಯಾರಿಗೆ ಸೆರಗು ಇವುಗಳನ್ನ ಹೊಲ್ದಿದ್ದೀನಿ. ಅವ್ರೇನು ಫಾಲ್ಸು ಏನು ಹೇಳಲಿಲ್ಲ. ಏನೊಂದು ನೋಡಿ ಇಲ್ಲೇ ಇದೆ ಹೊಲ್ದು. ಇನ್ನು ಇದನ್ನು ತಗೊಂಡು ಹೋಗ್ತಾಯಿದ್ದೀನಿ. ವಿಡಿಯೋ ಕೂಡ ವಾಯ್ಸ್ ಓವರ್ ಕೊಡ್ತಾ ಇವಾಗ ಅಪ್ಲೋಡ್ ಮಾಡಿದೆ. ಎಲ್ಲೋಗುತ್ತೋ ಇಲ್ಲೋ ಗೊತ್ತಿಲ್ಲ. 2 ದಿನ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ವ. ನಿನ್ನೆ ಲೈವ್ ಬಂದಿದ್ದೆ ಶ್ರೀರಾಮನವಮಿಗೆ. ಸುಮ್ಮನೆ ಹಾಗೆ ಬರಬೇಕು ಅಂತ ಅನ್ನಿಸ್ತು, ಹಾಗೆ ಬಂದಿದ್ದೆ. ಇವಾಗ ಇವತ್ತು ವಿಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನೋಡಬೇಕು ಎಷ್ಟು ವ್ಯೂಸ್ ಬರ್ತದೆ ಏನು ಅಂತ. ಹೋಗಿ ಫ್ರೆಂಡ್ಸ್, ಯಾವ ಟೈಮಲ್ಲಿ ಅಯ್ಯೋ ನಾನು ವಿಡಿಯೋ ಹಾಕಿದ್ರೂ ಅದು ಬರೋದು ಅಷ್ಟೇ ಇರುತ್ತೆ. ಸರಿ, ಆಗಬೇಕು ಅಂತ ಹಾಕಿದ್ದೀನಿ. ನೋಡೋಣ. ನೆಕ್ಸ್ಟು ಈಗಾಗಲೇ ಬಂದುಬಿಟ್ಟಿರುತ್ತೆ ಬಿಡಿ ನಮ್ಮ ಊರ ಹಬ್ಬದ್ದು. ತುಂಬಾ ಚೆನ್ನಾಗಾಯಿತು ಅವತ್ತು ಶ್ರೀರಾಮನವಮಿ ಹಬ್ಬದ ದಿನ. ತುಂಬಾ ಚೆನ್ನಾಗಾಯಿತು. ಅದನ್ನು ಈಗಾಗಲೇ ನೋಡಿಬಿಟ್ಟಿರ್ತೀರ. ಹಾಗೆ ನೋಡ್ತಾಯಿರಿ. ಇನ್ನು ದೀಪಾವಳಿ ಅಂದರೆ ದೀಪಗಳು, ಗಂಗಮ್ಮ ಜಾತ್ರೆ ಈ ಥರ ಎಲ್ಲನೂ ಇರುತ್ತೆ. ಎಲ್ಲನೂ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡ್ತಾಯಿರಿ. ಬನ್ನಿ ಇವಾಗ ಹೋಗಿ ಇದಕ್ಕೆ ಉಕ್ಸಾಕ್ಬಿಟ್ಟು ಕಟ್ ಮಾಡಿ ಮಲ್ಕೊಂಬಿಡೋಣ. ಕಣ್ಣು ಒಂಥರ ಮಂಜು ಆಗ್ತಾಯಿದೆ, ನಿದ್ದೆ ಬರ್ತಾಯಿದೆ. ಬನ್ನಿ ಹೋಗೋಣ. ಓಕೆ, ಅಂದರೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನೋ ಏನೋ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ಈ ಹಿಂದೆ ಸೋಮವಾರದ ವ್ಲಾಗ್ನ ನೀವು ನೋಡಿರ್ತೀರ. ಶ್ರೀರಾಮನವಮಿ ಮುಗಿದ ಮೇಲೆ ಸೋಮವಾರ ನೋಡಿರ್ತೀರ. ಇದು ಬಂದ್ಬಿಟ್ಟು ಮಂಗಳವಾರ. ಅಂದರೆ ಇದು ಬಂದ್ಬಿಟ್ಟು 2 ದಿನದ ವ್ಲಾಗ್ ಆಗಿರುತ್ತೆ. ಸೋಮವಾರದ್ದು ಮಂಗಳವಾರದ್ದು. ಇಲ್ಲಿಂದ ಬಂದ್ಬಿಟ್ಟು ಮಂಗಳವಾರದ ವ್ಲಾಗು ಹಾಕ್ತಾಯಿದ್ದೀನಿ. ಆವತ್ತು ಬಂದ್ಬಿಟ್ಟು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನೋಡಿ ಮಾವಿನಕಾಯಿ ಮತ್ತು ಸೊಪ್ಪು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆ ಮತ್ತು ಸ್ವಲ್ಪ ಸೊಪ್ಪು ಇತ್ತು. ಸೊಪ್ಪು
ಉಪ್ಪು ಮತ್ತು ಒಂದು 2 ಅಷ್ಟು ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬೇಳೆ ಇಷ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಒಂದು 2 ವಿಸಿಲ್ಸ್ ಬರೋ ತನಕ. ಇವಾಗ ಬಂದ್ಬಿಟ್ಟು ಇದಕ್ಕೆ ನಾವು ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಪೌಡರು ಅಂದರೆ ನಾವು ತರಕಾರಿ ಸಾಂಬಾರು ಪೌಡರ್ ಅದನ್ನೇ ಹಾಕ್ಕೋಬೇಕು. ಅದು ಬಂದ್ಬಿಟ್ಟು ಒಂದು 2 ಸ್ಪೂನ್ಸ್ ಅಷ್ಟು ನಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಮಸಾಲೆ ಪೌಡರ್ನ ಹಾಕ್ಕೋಬೇಕು, ತರಕಾರಿ ಸಾಂಬಾರು ಪೌಡರ್ನ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೋಬೇಕು. ಇದರಲ್ಲೇ ನಾನು ಖಾರ ಪುಡಿನೂ ಹಾಕಿದ್ದೀನಿ, ಆದ್ರೂ ಖಾರ ಪುಡಿನೂ ಇನ್ನು ಸ್ವಲ್ಪ ಹಾಕ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕುದಿಯೋವಾಗ ಉಪ್ಪು ಹಾಕಿರಲಿಲ್ಲ, ಯಾಕಂದರೆ ಬೇಳೆ ಚೆನ್ನಾಗಿ ನುಣ್ಣಗೆ ಹಾಕೋದಿಲ್ಲ, ಅದಕ್ಕೋಸ್ಕರ. ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ನೆನೆಯೋಕ್ಕಲ್ಲ, ಈ ಥರ ಚೆನ್ನಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಈ ಥರ ನೆನೆಯೋಕ್ಕಲ್ಲಿ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿದ್ರೆ ಎಲ್ಲ ನುಣ್ಣಗೆ ಆಗ್ಬಿಡುತ್ತೆ. ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆನ ಹಾಕ್ಕೋಬೇಕು. ನಾರ್ಮಲ್ ಒಗ್ಗರಣೆನೇ, ಸಾಂಬಾರುಗಳಿಗೆಲ್ಲ ಯಾವ ಥರ ಒಗ್ಗರಣೆ ಹಾಕ್ಕೊತೀವಿ ಅದೇ ಥರನೇ. ಒಂದು ಇದರಲ್ಲಿ ಎಣ್ಣೆನ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಸ್ವಲ್ಪ ಸೇರಿಸ್ಕೊಂಡು, ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಅದನ್ನು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಮತ್ತು ಅದು ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಕರಿಬೇವನ್ನ ಸೇರಿಸಿ ನಾವು ಮೊದಲೇ ಸಾಂಬಾರನ್ನ ನೆನೆಸಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಸೇರಿಸಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅನ್ನೋದು. ಇದು ಬಂದ್ಬಿಟ್ಟು ಮುದ್ದೆಗೆ, ರೈಸ್ಗೆ, ಚಪಾತಿ, ಪೂರಿ ಈ ಥರ ಎಲ್ಲದಕ್ಕೂ ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿರುತ್ತೆ. ಆವಾಗಲೇ ಖಾರ ಪುಡಿ ಹಾಕಿರ್ಲಿಲ್ವಲ್ಲ, ಹೇಳ್ದೆ ಅಲ್ವಾ, ಅದರಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ ಸಾಂಬಾರು ಪೌಡರಲ್ಲಿ, ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ಸ್ವಲ್ಪ ಖಾರ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ರೆ, ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಮತ್ತು ಮುದ್ದೆಗೆ, ರೈಸ್ಗೆ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾವು ಹುಣಸೆ ಹಣ್ಣು ಹಾಗೆ ಟೊಮೊಟೊ ಏನೂ ಹಾಕಿರಲಿಲ್ಲ, ಅಂದರೆ ಮಾವಿನಕಾಯಿ ಹಾಕಿದ್ವಲ್ಲ ಅದಕ್ಕೋಸ್ಕರ. ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ಯಾರು ಬಂದರು ಅಂತ ಹೇಳಿಬಿಟ್ಟು ನಮ್ಮ ಅಪ್ಪ ಹಾಗೆ ಅಮ್ಮ ಅವರು ಬಂದಿದ್ದಾರೆ. ಅವತ್ತು ಲೈವ್ ಮಾಡ್ತಾಯಿದ್ದೆ, ಆವಾಗಲೇ ಬಂದುಬಿಟ್ರು, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ಯಾರೋ ಬರ್ತಾಯಿದ್ದಾರೆ ಬಿಡು ಅಂತ ಹೇಳಿ ಅಂದ್ಕೊಂಡಿದ್ದೆ. ಮತ್ತು ಅಂದರೆ ಆಟೋ ನಿಂತು ಯಾರೋ ಬಟ್ಟೆ ತೊಗೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತೇಳಿ ಅಂದ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಹಬ್ಬದ ದಿನವೇ ಬರೋಕ್ಕೆ ಹೇಳಿದ್ದೆ, ಸರಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮಂಗಳವಾರ ಬಂದಿದ್ದಾರೆ. ಹಬ್ಬದ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಕರೆಸ್ಕೊಂಡಿದ್ದೆ. ಬೆಳಿಗ್ಗೆ 11 ಗಂಟೆ ಆ ಥರ ಬಂದರು. ಮತ್ತು ಇದು ಬಂದು ಸಾಯಂಕಾಲ. ಏನು ಮಾತಾಡ್ತಾ ಇದ್ವಿ ಏನು ಅಂತ ಹಾಗೆ ಕೇಳಿ. ఏమో బాధ పడినప్పుడు 30 ఏళ్ళు బడితోండి. ನೋಡಿದ್ರಲ್ಲ, ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ನಾನು ಚಿಕ್ಕವಾಗ ಎಲ್ಲನೂ ಯಾವ ಥರ ನಮ್ಮ ಅಪ್ಪ ಅವರು ಯಾವ ಥರ ನೋಡಿಕೊಂಡ್ರು ಏನು ಹೇಗೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ. ಹಾಗೆ ನಮ್ಮ ಅಪ್ಪ ಅವರು ಹೇಳ್ತಾಯಿದ್ರು, ನನ್ನ ಮಗ ಯಾವಾಗ ವಿಡಿಯೋ ಮಾಡ್ಕೊಂಬಿಟ್ಟಿದ್ದಾನೆ, ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತೇಳಿ ಅಂದ್ಕೊಂಡೆ. ಮತ್ತೆ ನೋಡಿದ್ರೆ ಅವರು ಚಿಕ್ಕವಾಗಿಂದನೂ ಅಂದರೆ ಎಲ್ಲನೂ ತುಂಬಾ ಕಷ್ಟಪಟ್ಟು ಎಲ್ಲ ಮಕ್ಕಳನ್ನು ಸಾಕಿದ್ರು. ಎಲ್ಲರೂ ಅಷ್ಟೇ, ಮಕ್ಕಳನ್ನು ನಾವೊಬ್ಬರೇ ಅಂತಲ್ಲ, ರಿಲೇಷನ್ಸ್ ಅವ್ರನ್ನೂ ಅಷ್ಟೇ ಎಲ್ಲರೂ ಸಾಕಿ ಸಲಹಿ ಎಲ್ಲನೂ ಮಾಡಿರೋವರೆ. ಆದರೆ ಎಲ್ಲರೂ ಅಷ್ಟೇ ಅವ್ರಿಗೆ ಮೋಸ ಮಾಡಿ ಹೋಗಿರೋ ಅಂಥವ್ರೆ. ಇವಾಗ ಪಾಪ ಅವರನ್ನು ನೋಡಿದ್ರೆ ಬೇಜಾರಾಗತ್ತೆ ಅಂತೆ. ಅಂದರೆ ಈ ಥರ ಎಲ್ಲ ಮಾಡಿದೆ, ನನ್ನನ್ನು ಇವಾಗ ಯಾರೂ ನಾನು ಮಾಡಿರೋ ಕಷ್ಟನ ಯಾರೂ ಗುರುತಿಸೋರಿಲ್ಲ ಅಂತ ಹೇಳಿಬಿಟ್ಟು ಆ ಥರದ್ದು ಒಂಥರ ನೋವು ಪಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನೀತಿ ಅನ್ನೋದು ಅವ್ರ ಹತ್ರ ಇರಬೇಕು. ₹5 ఇంత తీసింది మనిషి వాళ్ళకి. నాకు ₹10 ఇచ్చేది, వాళ్ళకి ₹20 ఖర్చు పెట్టేది. నాకు ₹10 ఇచ్చేది, నువ్వేమిటి పోయినాడు అని. నాకు ఇంతే సార్ గొప్ప అనేది నేను ఇట్లా ఎత్తుకొని అంటే ₹5 2 టీలు తాగిడి. పొద్దున్నే 10 గంటలకు పోయిండేది, తిరిగి రాత్రి 10 గంటలు 11 గంటలు వచ్చే పనికి. అందుకంటే ఆటలు ఉండేకి అవుతుందా, 2 టీలు తాగేది, 4 వాళ్ళు తినేసి ఇచ్చా, 4 కలిసా అని. ఇంక ₹5 వాళ్ళకి తీసుకొచ్చి ఇస్తాడు.
ನೋಡಿದ್ರಲ್ಲ ಈ ಥರ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ಅವರು ತಿನ್ನೋದನ್ನು ಬಿಟ್ಟು ಮಕ್ಕಳಿಗೆ ತೊಗೊಂಡು ಹೋಗೋಣ, ಮಕ್ಕಳಿಗೆ ಈಸ್ಕೊಂಡು ಹೋಗೋಣ, ಅವ್ರು ಕೊಡೋಣ ಇವ್ರು ಕೊಡೋಣ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲನೂ ಮಕ್ಕಳು ನೆನೆಸ್ಕೊಂಡು ಇವಾಗ ಎಲ್ಲಾದರೂ ಆಚೆ ಹೋಗಿ ಬಂದಿದ್ದಾರೆ ಅಂದರೆ ಓ ನಮ್ಮಪ್ಪ ತಿನ್ನಕ್ಕೆ ತಗೊಂಬರ್ತಾರೆ, ನಮ್ಮಪ್ಪ ಏನಾದರೂ ಒಂದು ತಗೊಂಬರ್ತಾರೆ ಅಂತ ಹೇಳಿ ಕಾತ್ಕೊಂಡಿರ್ತಾ ಇದ್ವಿ. ಆ ಥರ ಇರ್ತಾ ಇದ್ದಿದ್ದು. ಇವಾಗ ಎಲ್ಲರೂ ಪಾಪ ದೊಡ್ಡವರಾಗಿದ್ದಾರಲ್ಲ, ಅವರು ತಂದೆ ತಾಯಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಪಾಪ ಎಲ್ಲರೂ ಮರ್ತೋಗಿದ್ದಾರೆ. ನಾನು ಮರ್ತಿಲ್ಲ, ಎಲ್ಲನೂ ನೆನೆಸ್ಕೊಂಡೇ ಇದ್ದೀನಿ. ಅದಕ್ಕೆ ಹಾಗೆ ರಾ ಕ್ಲಿಪ್ಪಿಂಗ್ನೂ ಹಾಕಿದೆ. ನಮ್ಮಪ್ಪ ಯಾವ ಥರ ಹೇಳ್ತಾಯಿದ್ರು ಏನು ಅಂತ ಹೇಳ್ಬಿಟ್ಟು. ಹೇಗೋ ನನ್ನ ಮಗ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಒಳ್ಳೆ ಕೆಲಸ ಮಾಡಿದ್ದಾನೆ. ಸರಿ, ಅದು ಸ್ವಲ್ಪ ಎಲ್ಲನೂ ಹಾಗೆ ಮಾತಾಡ್ಕೊಳ್ತಾ ಇದ್ದು ಮತ್ತು ಕಾಪಿ ಹೇಳಿದೆ ಅಲ್ವಾ, ಹಾಲು ಕಾಯೋಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮಪ್ಪ ಅಮ್ಮನಿಗೆ ಹಾಲು ಕೊಟ್ಟಿದ್ದೆ, ಬರೀ ಹಾಲೇ. ನಾನು ಕಾಪಿ ಮಾಡಿಕೊಂಡು ಈ ಥರನೂ ಅವ್ರಿಗೇನೋ ಕೊಡೋಣ ಅಂತ ಹೇಳಿ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ನನ್ನ ಮಗನಿಗೂ ದೊಡ್ಡವನಿಗೂ ಚಿಕ್ಕವನು ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ. ಈ ಥರ 4 ಜನಕ್ಕೆ ಕಾಪಿ ಹಾಲು ರೆಡಿ ಮಾಡಿಕೊಂಡು ಹಾಗೆ ಮಾತಾಡ್ಕೊಳ್ತಾ ಇದ್ವಿ. ಈ ಥರ ಇನ್ನು ಒಂದು ವಿಡಿಯೋ ಮಾಡಬೇಕು ನಮ್ಮ ಅಪ್ಪನ ಬಗ್ಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಹಾಗೆ ನೋಡ್ತಾಯಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.